ಹರಿ ಓಂ! ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಚಪಾತಿ ಮತ್ತೆ ಸೊಪ್ಪಿನ ಪಲ್ಯ ಹಾಗೆ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಚಪಾತಿ ಮಾಡೋಣ ಅಂದ್ಕೊಂಡೆ. ಬಟ್ ನಮ್ಮ ಪಕ್ಕದ ಮನೆಯೊಬ್ರು ಸೊಪ್ಪಿದೆ ಅಂತ ಹೇಳ್ಬಿಟ್ಟು ಊರಿಂದ ತಗೊಂಬಂದಿದೀವಿ ಅಂತ ಸೊಪ್ಪು ಕೊಟ್ಟಿದ್ರು. ಇದು ಬರೀ ಅನ್ನೆ ಸೊಪ್ಪು ಅಂತ ಹೇಳ್ತೀವಿ ನಾವು. ಅದು ಮಾತ್ರ ಇತ್ತು. ಇದರಲ್ಲಿ ಬಸ್ಸಾಂಬಾರು ಅಥವಾ ಸೊಪ್ಪು ಸಾಂಬಾರು ಮಾಡೋದು ಅಷ್ಟು ಟೇಸ್ಟಿ ಆಗಿರೋದಿಲ್ಲ ಅನ್ಕೊಂಡ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಒಗ್ಗರಣೆ ಹಾಕೊಳ್ಳೋಣ ಸೊಪ್ಪಿಗೆ ಅಂದ್ಕೊಂಡು ರೆಡಿ ಮಾಡ್ಕೊಂಡೆ. ಸೊ ಸೊಪ್ಪನ್ನ ನೀಟಾಗಿ ಒಂದು 2ರಿಂದ 3 ಸರಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಹೆಚ್ಕೊಳ್ಳಿ. ಸೊ ನಾನಿಲ್ಲಿ ಒಗ್ಗರಣೆಗೆ 1 ಈರುಳ್ಳಿ, 1 ಟೊಮ್ಯಾಟೊ ಹಾಗೂ 3 ಹಸಿಮೆಣಸಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸರು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಆಡ್ ಮಾಡಿದ್ರೆ ಒಗ್ಗರಣೆ ಯಾವಾಗಲೂ ಟೇಸ್ಟ್ ಚೆನ್ನಾಗಿರುತ್ತೆ. ಜೀರಿಗೆ ಮತ್ತೆ ಬೆಳ್ಳುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಯಾವುದೇ ಒಗ್ಗರಣೆಗೆ ಆಗ್ಲಿ. ಸೊ ನಾನಿಲ್ಲಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ, ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಬೇಯಿಸೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದು 4ರಿಂದ 5 ಟೀ ಸ್ಪೂನ್ ಅಷ್ಟು ಆಯಿಲು ಮತ್ತೆ ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಸಾಸಿವೆ ಹಾಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಯಾವುದೇ ಪಲ್ಯ ಆಗಲಿ ಕಾಳು ಯಾವುದಾದ್ರೂ ಒಂದು ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ. ಸೊ ಪಲ್ಯದಕ್ಕೆ ಯಾವುದಾದ್ರೂ ಕಾಳು ಅಥವಾ ಕಡಲೆಬೇಳೆ ಆಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ. ಸೊ ನಾನು ಕಡಲೆಬೇಳೆ ಆದಮೇಲೆ 1 ಈರುಳ್ಳಿ, 1 ಟೊಮ್ಯಾಟೊ ಹೆಚ್ಕೊಂಡಿರೋಂಥ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸಾಫ್ಟಾಗಿ ಅದು ಬೆಂದಾದ್ಮೇಲೆ ಹೆಚ್ಕೊಂಡಿರೋಂಥ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 2ರಿಂದ 3 ನಿಮಿಷ ಬೇಯಕ್ಕೆ ಬಿಡಿ. ಸೊ ಈ ಕಡೆ ನಾನು ಚಪಾತಿಗೆ ಡಫ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 2 ಬೌಲ್ ಅಷ್ಟು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಆಯಿಲು ಇದೆಲ್ಲ ಹಾಕ್ಕೊಂಡ್ಬಿಟ್ಟು ನೀರು ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡಫ್ ರೆಡಿ ಮಾಡ್ಕೊಳ್ಳಿ. ಸೊ ಚಪಾತಿ ಸಾಫ್ಟಾಗಿ ಬರಬೇಕು ಅಂದರೆ ನೀವು ಸ್ವಲ್ಪ ಮೆತ್ತಗೆ ಕಲ್ಸ್ಕೋಬೇಕು. ತುಂಬ ಅಲ್ಲ, ಸ್ವಲ್ಪ ಸಾಫ್ಟಾಗಿ ಕಲ್ಸ್ಕೋಬೇಕು. ಆಯಿಲ್ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ. ಸೊ ನೋಡಿಕೊಂಡು ಚೆನ್ನಾಗಿ ನೀಡ್ ಮಾಡಬೇಕು ಅಂದರೆ ಚೆನ್ನಾಗಿ ಸ್ವಲ್ಪ ಇದು ಮಾಡಬೇಕು, ಪ್ರೆಸ್ ಮಾಡಿ ಚೆನ್ನಾಗಿ ನಾದಬೇಕು. ಸೊ ಹಾಗಾದರೆ ಚಪಾತಿ ನೀಟಾಗಿ ಸಾಫ್ಟಾಗಿ ಸೈಡಲ್ಲೆಲ್ಲ ಒಡೆಯೋದಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ಇದನ್ನ ಒಂದು 5 ನಿಮಿಷ ನೆನೆಯೋಕೆ ಬಿಡ್ತೀನಿ ಚಪಾತಿ ಹಿಟ್ಟನ್ನು. ಸೊ ಈ ಕಡೆ ಪಲ್ಯ ರೆಡಿ ಆಯಿತು. ಇದಕ್ಕೆ ಫೈನಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ಫಿನಿಶಿಂಗ್ ಆಯಿತು. ಪಲ್ಯ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ನೋಡೋಕೆ ಎಷ್ಟೊಂದು ಕಾಣಿಸ್ತು, ಬಟ್ ಬೆಂದಮೇಲೆ ಇಷ್ಟೇ ಆಗೋದು. ಸೊ 2ರಿಂದ 3 ಸಾಕಾಗುತ್ತೆ ಇಷ್ಟು. ಸೊ ಕಾಯಿ ತುರಿ ನೀವು ಹಾಕ್ಕೋಬೇಕಂತೇನಿಲ್ಲ, ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಕಾಯಿ ತುರಿ ಹಾಕಿದ್ರೆ ಯಾವುದೇ ಆಗಲಿ ಪಲ್ಯ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಪಲ್ಯ ಫೈನಲಿ ಹೆಲ್ದಿಯಾಗಿರುವಂಥ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಈ ಕಡೆ ನಾನು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ನಾನು ಯಾವಾಗಲೂ ತುರಿದ್ಬಿಟ್ಟೇ ಮಾಡೋದು. ತುರಿದ್ಬಿಟ್ಟು ಮಾಡಿದ್ರೆ ನನಗಿಷ್ಟ. ಸೊ ದಟ್ ನಾನು ಯಾವಾಗ್ಲೂ ತುರಿದ್ಬಿಟ್ಟು ಮಾಡೋದು, ಹೆಚ್ಚಿಬಿಟ್ಟು ಬೇಯಿಸಿ ಮಾಡೋದಿಲ್ಲ. ಸೊ ಅದೆಲ್ಲದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಪೀಲ್ ಮಾಡಿಕೊಂಡು ನೀಟಾಗೆಲ್ಲ ತುರ್ಕೊಂಡೆ. ಅದಾದಮೇಲೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆಗೆ ಬಂದುಬಿಟ್ಟು ಆಯಿಲು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು ಹಾಗೆ ಈರುಳ್ಳಿ ಮತ್ತು ಟೊಮ್ಯಾಟೊ. 1 ಈರುಳ್ಳಿ, 1 ಟೊಮ್ಯಾಟೊ ಮಾತ್ರ ಆ್ಯಡ್ ಮಾಡಿದ್ದೀನಿ. ಸೊ ಈಸಿಯಾಗಿ ಬೇಗ ಆಗುತ್ತೆ ಬೀಟ್ರೂಟ್ ಪಲ್ಯ. ಬೀಟ್ರೂಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬ್ಲಡ್ಡನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅವ್ರಿಗೆ ಮಂತ್ಲಿ ಪೀರಿಯಡ್ಸ್ ಇರೋದ್ರಿಂದ ಸೊ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಬೇಕು, ಬ್ಲಡ್ ಜಾಸ್ತಿ ಬೇಕು ಹೆಣ್ಮಕ್ಳಲ್ಲಿ, ಜಾಸ್ತಿ ವೃದ್ಧಿ ಆಗಬೇಕು ಬ್ಲಡ್ ಅಂತಂದರೆ. ಸೊ ತುಂಬಾ ಪೊಮಗ್ರನೇಟು ಬೇರೆ ಎಲ್ಲ ಫ್ರೂಟ್ಸ್ ಎಲ್ಲ ಇದೆ. ಅದರಲ್ಲಿ ಬೀಟ್ರೂಟ್ ಕೂಡ ತುಂಬ ಹೆಲ್ದಿ ಮತ್ತು ಬ್ಲಡ್ಡನ್ನು ಇಂಪ್ರೂವ್ ಮಾಡುತ್ತೆ. ಸೊ ಬೀಟ್ರೂಟ್ ಜ್ಯೂಸು ಅಥವಾ ಬೀಟ್ರೂಟ್ ಪಲ್ಯ ಈ ಥರ ಎಲ್ಲ ಮಾಡಿ ತಿನ್ನಿ, ಹೆಲ್ದಿ ಅಂತ ಹೇಳ್ಬೋದು. ಸೊ ನಾನೀಗ ಇದಕ್ಕೆ ಒಗ್ಗರಣೆಗೆ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸೊ ಅದಾದಮೇಲೆ ಬಾಡಿಸ್ಕೊಂಡು ತುರಿದಿರೋವಂಥ ಬೀಟ್ರೂಟ್ ಪಲ್ಯ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಗಟ್ಟಿ ಆಯಿತು ಅಂತಂದರೆ. ಸೊ ಮುಚ್ಚಿಟ್ಬಿಟ್ಟು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ಸೊ ಅದಾದಮೇಲೆ ಈ ಥರ ಕಾಣಿಸ್ತಿದೆ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಪಿಂಕಿಶ್ ಥರ ಬರುತ್ತೆ, ಪಿಂಕ್ ಕಲರು. ಅದಾದಮೇಲೆ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಮತ್ತೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು 15ರಿಂದ 30 ಸೆಕೆಂಡ್ಸು ಬೇಯಿಸ್ಕೊಂಡ್ರೆ ಸಾಕು, ಲೋ ಫ್ಲೇಮಲ್ಲಿ ಫುಲ್ಲು. ಅದಾದಮೇಲೆ ಹೆಲ್ದಿಯಾಗಿರೋಂಥ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ಯಾರೆಲ್ಲ ಹೆಚ್ಚಿಬಿಟ್ಟು ಪಲ್ಯ ಮಾಡ್ತಾ ಇದ್ದೀರಾ ಅಂದರೆ ತುರಿದ್ಬಿಟ್ಟು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಾಗೆ ಬೀಟ್ರೂಟ್ ಪಲ್ಯಗೆ ಯಾವಾಗಲೂ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕಬೇಕು. ಯಾಕಂತಂದರೆ ಬೀಟ್ರೂಟು ಸ್ವೀಟ್ ಇರುತ್ತೆ. ಸೊ ಖಾರ ಪುಡಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವೀಟ್ ಥರ ಆಗುತ್ತೆ, ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಇರಲ್ಲ.
ಅದಾದ್ಮೇಲೆ ಚಪಾತಿ ಹೊಸ್ಕೊಂಡೆ ನಾನು. ಚಪಾತಿ ಡಫ್ ಚೆನ್ನಾಗಿ ಸಾಫ್ಟ್ ಆಗಿತ್ತು. ಸೊ ಈಸಿಯಾಗಿ ಬೇಗ ಬೇಗ ಚಪಾತಿ ಹೊಸ್ಕೋಬಹುದು. ಸೊ ಅದಾದ್ಮೇಲೆ ಚಪಾತಿ ಸುಟ್ಕೊಂಡ್ರೆ ಚಪಾತಿ ಹೆಲ್ದಿ ಆಗಿರುವಂತ ಚಪಾತಿ, ಸೊಪ್ಪಿನ ಪಲ್ಯ ಹಾಗೆ ಬೀಟ್ರೂಟ್ ಪಲ್ಯ ರೆಡಿ ಆಯ್ತು. ಸೊ ಯಾರೆಲ್ಲ ಈ ತರ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಂಡ್ ಬಾಯ್ ಬಾಯ್.